ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಬೆಂಗಳೂರು ಪರಿವರ್ತನಾ ಬಿಸಿನೆಸ್ ಸ್ಕೂಲ್ನ ಸಂಸ್ಥಾಪಕರಾದ ನ್ಯಾಯಾಧೀಶರೂ ಆಗಿದ್ದ ಡಾಕ್ಟರ್ ಪುಟ್ಟೇಗೌಡ ಎಂ ಅವರಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ನಮ್ಮ ಸಂಸ್ಥೆಯ ಮತ್ತೊಬ್ಬ ಹಿರಿಯ ವಿದ್ಯಾರ್ಥಿ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮುತ್ತರಾಜು ಎಂ IPS ಅವರಿಗೆ ಈ ಮಹಾಸಂಗಮಕ್ಕೆ ಸಂಗಮ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಸ್ಥೆ RSನ ಇತಿಹಾಸದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮಹಾಸಂಗಮ ಅಂತ ಶೀರ್ಷಿಕೆ ಕೊಟ್ಟು ಹಿರಿಯರು, ನನಗಿಂತ ನನ್ನ ಸ್ನೇಹಿತರು, ನನಗಿಂತ ಕಿರಿಯರು ಪ್ರತಿಯೊಬ್ಬರು ನಾವು ಆಹ್ವಾನ ನೀಡಿ ಇವತ್ತು ಒಂದು ಮಹಾಸಂಗಮದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರು, ನನ್ನ ಸಹಪಾಠಿಗಳು, ಬೆಂಚ್ಮೇಟ್ ಸ್ವಾಮೀಜಿಯವರು, ಪರಮ ಪೂಜ್ಯ ಅನ್ನದಾನ ಸ್ವಾಮೀಜಿಯವರಿಗೆ ನೆನೆಸ್ಕೊಳ್ತಾ ಅವರ ಆಶೀರ್ವಾದದೊಂದಿಗೆ ಈ ಸಂಸ್ಥೆ ಹಿರಿಯ ವಿದ್ಯಾರ್ಥಿಗಳಾಗಿ ಕರಿಯಪ್ಪನವರ ಹಾಸ್ಟೆಲ್ಲಿ ಅವರಿಗೆ ಅಚ್ಚುಮೆಚ್ಚಿನ ನಿಷ್ಠಾವಂತ ಅಧ್ಯಕ್ಷರು ನಿಮಗೆ ಸಿಕ್ಕಿದ್ದಾರೆ. ಹಿಂದೆ ಇರಲಿಲ್ಲ ಅಂತ ನಾನು ಹೇಳೋದಿಲ್ಲ. ಇಷ್ಟೊಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತೊಡಗಿಸ್ಕೊಂಡು ಈ ಸಂಸ್ಥೆಯನ್ನು ಯಾವುದೋ ಒಂದು ಮಟ್ಟಕ್ಕೆ ಬೆಳೆಸಬೇಕು. ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಮುಂದಿನ ಗುರು ವರ್ಷಗಳಲ್ಲಿ ಒಂದು ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಹಾಗಾಗಿ ಅವರಂತವರು ನಮಗೆ ಸಿಗೋದು ಅವರನ್ನ ನಾವು ಬಿಡಬಾರ್ದು. ಏನೇ ಸಮಸ್ಯೆ ಬರಲಿ, ಏನೇ ಇರಬಾರ್ದು. ಈಗ ಮೊದಲನೇ ಅಂತಲೇ 35 ಕೋಟಿ ಆಯಿದ್ದಾರೆ ಶುರುವಾಗಿರೋದ್ರಲ್ಲಿ. ಎರಡನೇ ಅಂತ ಅಂದರೆ ಆಡಿಟೋರಿಯಮು, ಲೈಬ್ರರಿ, ಹಾಸ್ಟೆಲ್ಗಳು ಇವೆಲ್ಲ ಆಗಬೇಕು ಅಂತಂದರೆ ಅಕ್ರೆಡಿಯೇಷನ್ ಹೋಗ್ತೀವಿ ನಾವು. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ. ಥ್ಯಾಂಕ್ ಯು ಸರ್. ಮಧ್ಯಾಹ್ನದ ಊಟದ ನಂತರ ಸವಿತಾ ಮಲ್ನಾಡು ಕಾರ್ಯಕ್ರಮ ಇದೆ. ಹೆಸರಾಂತ ಭರತನಾಟ್ಯ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಅದೇ ರೀತಿ ಮಿಮಿಕ್ರಿ ಗೋಪಿ ಅವರಿಂದಲೂ ಕೂಡ ಫೋಟೋ ಪಡಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅವ್ರ ಕೈಗೆ ಕೊಡಿ. ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಹೌದು. ಅದೇ ಇವಾಗ ರಂಗನಾಯಕಮ್ಮ ಟೀಚರ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ. ಈಗ ನಾನು ತುಂಬ ಖುಷಿ ಆಯ್ತಪ್ಪ. ನಿಮ್ಮ ಬ್ರದರ್ ಬಂದಿದ್ದಾಳಂತೆ. ನಾವು ಸೆಕ್ರೆಟರಿ ಆಗಿದ್ದಲ್ಲ, ವನಿತಾ ಬುಕ್ಕಲ್ಲಿ ಬಂದಿತ್ತು, ಜ್ಞಾಪಕ ಇದೆಯಾ? ಎಲ್ಲ ಚೆನ್ನಾಗಿತ್ತು, ಎಲ್ಲ ನೆನಪಿದೆ. ವನಿತಾ ಬುಕ್ಕಲ್ಲಿ ಬಂದಿರೋದು. ಆಮೇಲೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ಗೆ ಸೆಕ್ರೆಟರಿ ನಾನು, ಎಲ್ಲ ಚೆನ್ನಾಗಿತ್ತು. ಕೈ ಮುಟ್ಬೇಡಮ್ಮ, ಕೈ ಮುಟ್ಬೇಡ. ಒಂಚೂರು ಡಿಸ್ಲೊಕೇಟ್ ಆಗಿದೆ. ಓಕೆ ಅಮ್ಮ, ಬಾಯ್.